ಇನ್ನು ವಿಧಾನಸಭೆಯ ಸ್ಪೀಕರ್ ಕಚೇರಿಯಲ್ಲಿ ಸಂಧಾನ ಸಭೆ ಕೂಡ ನಡೀತಾ ಇದೆ. ಸಿಎಂ ವಿಪಕ್ಷ ನಾಯಕರು ಸೇರಿದಂತೆ ಆಡಳಿತ ಪಕ್ಷದ ಕೆಲವೊಂದಷ್ಟು ಜನ ನಾಯಕರು ಕೂಡ ಇದ್ದಾರೆ. ವಿಪಕ್ಷ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಸ್ಪೀಕರ್ ಕೂಡ ಇದ್ದಾರೆ. ಸ್ಪೀಕರ್ ನೇತೃತ್ವದಲ್ಲಿ ಇಲ್ಲೊಂದು ಸಂಧಾನ ಸಭೆ ನಡೀತಾ ಇದೆ. ಪಾಕಿಸ್ತಾನ ಪರ ಘೋಷಣೆ ಆರೋಪದ ಬಗ್ಗೆ ಏನೊಂದು ಚರ್ಚೆ ವಿಚಾರ ಇದೆ. ಸೊ ಈಗ ಒಂದು 10 ನಿಮಿಷಗಳ ಕಾಲ ಕಲಾಪವನ್ನು ಮುಂದೂಡಿದ್ರು. ಸದನದಲ್ಲಿ ವಿಸ್ತೃತ ಚರ್ಚೆಗೆ ಸಂಧಾನ ಸಭೆಯಲ್ಲಿ ಒಂದು ಸಹಮತ ವ್ಯಕ್ತವಾಗಿದೆ. ಅಂದರೆ ಚರ್ಚೆ ಮಾಡೋಣ ಅಂತೇಳಿ ವಿಧಾನಸಭೆಯ ಸ್ಪೀಕರ್ ಕಚೇರಿಯಲ್ಲಿ ನಡೆದಿರುವಂತಹ ಒಂದು ಸಂಧಾನ ಸಭೆ. ಬರೀ ವಿನಾಕಾರಣ ಅವ್ರು ಇವ್ರ ಮೇಲೆ ಕೆಸರೆರ್ಚೋದು, ಇವ್ರು ಅವ್ರ ಮೇಲೆ ಕೆಸರೆರ್ಚೋದು, ಗಲಾಟೆ ಗದ್ದಲ ಮಾಡೋದ್ರ ಬದಲು ಇದನ್ನ ನೀಟಾಗಿ ಚರ್ಚೆ ಮಾಡೋಣ ಅನ್ನುವಂಥದ್ರ ಬಗ್ಗೆ ಈಗ ಸಂಧಾನ ಆಗಿದೆ. ನನಗೆ ಅವಮಾನ ಮಾಡಿ ತೊಂದರೆ ಇಲ್ಲ, ಅದು ರಾಷ್ಟ್ರ ಧ್ವಜಕ್ಕೆ ಅವಮಾನವಾಗೋ ರೀತಿಯಲ್ಲಿ ಯಾವುದೇ ಕೆಲಸ ನೀವು ಮಾಡಬೇಡಿ. ನಿನ್ನೆ ಒಂದು ಘೋಷಣೆ ಈಗ ಬಹಳ ಚರ್ಚೆಗೆ ಕಾರಣವಾಗ್ತಿದೆ. ವಿಪಕ್ಷ ನಾಯಕರು ಇವತ್ತು ರಾಷ್ಟ್ರ ಧ್ವಜದ ಜೊತೆಗೆ ಒಳಗೆ ಬರ್ತಾರೆ. ಆಗ ಯುಟಿ ಖಾದರ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಬೇಡಿ, ನನಗೆ ಅವಮಾನ ಮಾಡಿದ್ರೂ ಪರವಾಗಿಲ್ಲ ಅಂತ. ಆ ಸಂದರ್ಭದಲ್ಲಿ ನಾವು ಯಾಕೆ ತರಬಾರ್ದು, ಏನು ಪಾಕಿಸ್ತಾನ ಧ್ವಜ ತರಬೇಕನ್ನೋ ಪ್ರಶ್ನೆ ಶುರುವಾಗುತ್ತೆ. ಸೊ ಅದು ದೊಡ್ಡ ಗದ್ದಲಕ್ಕೆ ಕಾರಣವಾಗಿ ಈಗ ಸಂಧಾನ ಮಾಡೋಕೆ ಸಭೆ ಆರಂಭ ಆಗಿದೆ. ಇನ್ನು ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದೇನಾದರೂ ಸಾಬೀತಾದರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕೂಡ ಮಾತನಾಡಿದರೆ, ಯಾರೇ ಮಾಡಿದ್ರೂ ಕೂಡ ಅದು ಅಕ್ಷಮ್ಯ, ಅಂಥವ್ರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು FSL ಇದಕ್ಕೆ ಕಳಿಸಿದ್ದೀವಿ, ಅದು ಪಾಕಿಸ್ತಾನ ಅಂತ ಕೂಗಿದಾರ ಇಲ್ಲವೋ ಅಂತ ವರದಿ ಕೊಡಿ ಅಂತ. ಪಾಕಿಸ್ತಾನ ಅಂತ ಕೂಗಿದ್ರೆ ಅವ್ರು ಯಾರೇ ಆದರೂ ಕೂಡ ಅವ್ರನ್ನ ನಾವು ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ದೆಮ್. ವಿಲ್ ಟೇಕ್ ಸೀರಿಯಸ್ ಆಕ್ಷನ್. ಗೊತ್ತಾಯ್ತಾ? ಯಾರೇ ಆದರೂ ಕೂಡ ರಾಷ್ಟ್ರದ್ರೋಹ ಮಾಡ್ತಕ್ಕಂಥ ಕೆಲಸ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ. ಸರ್, ವಿಧಾನಸೌಧದಲ್ಲಿ ಘೋಷಣೆಗಳು ಕೇಳ್ಪಡುತ್ತೆ ಅಂದ್ರೆ ಹೇಗೆ? ಈಗ ಕೂಗೋರ್ಗೆ ಇಲ್ಲಾದ್ರೇನೋ ಅಲ್ಲಾದ್ರೇನೋ ಅವ್ರ ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತೀವಿ. ಗೊತ್ತಿಲ್ಲ ನನಗೆ. FSL ರಿಪೋರ್ಟ್ ಬರಬೇಕು. FSL ರಿಪೋರ್ಟ್ ಬಂದ ಮೇಲೆ ಇಫ್ ಇಟ್ ಈಸ್ ಟ್ರೂ ವಿಲ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್, ಸೀರಿಯಸ್ ಆಕ್ಷನ್. ನಾವು FSL ಇದು ಸಿಎಂ ಮಾತಾದ್ರೆ DCM ಕೂಡ ಮಾತನಾಡಿದ್ದಾರೆ. DK ಶಿವಕುಮಾರ್ ಯಾರು ಕೂಡ ಪಾಕ್ ಪರವಾಗಿ ಘೋಷಣೆ ಕೂಗಿಲ್ಲ, ಒಂದು ವೇಳೆ ಕೂಗಿದ್ದರೆ ಕಠಿಣ ಕ್ರಮ ಆಗುತ್ತೆ ಅಂತ ಕೂಡ ಹೇಳಿದ್ರು. ಏನ್ ಹೇಳಿದ್ರು DCM ಬನ್ನಿ ನೋಡೋಣ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿಲ್ಲ. ಯಾರು ಕರೆದಿದ್ರೆ ಒಳಿಕಾಗ್ತಾರೆ ಪೊಲೀಸರು, ಕಾನೂನು ರೀತಿ ತೆಗೆದುಕೊಳ್ತಾರೆ. ಇದಕ್ಕೆಲ್ಲ ಅವಕಾಶ ಇದು ರಾಜಕೀಯ ತಿರ್ಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಸೋತಿದ್ದೀವಿ ಅಂತೇಳಿ ಸುಮ್ಮನೆ ಏನೋ ತಿರ್ಸ್ತಾ ಇದ್ದಾರೆ. ವಾಸ್ ಟು ಇನ್ವೆಸ್ಟಿಗೇಟ್ ಮಾಡಕ್ಕೆ ಹೇಳಿದೀವಿ. ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪಿಸ್ತಿದ್ದಾರೆ, ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ, ಇಲ್ಲದೆ ಹೋದ್ರು ಸುಳ್ಳು ಯಾವ ರೀತಿ ಕಟ್ತಾ ಇದ್ದಾರೆ, ಎಲ್ಲರ ಮೇಲೂ ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ಇನ್ನು ಈ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ. ಯಾರೇ ಈ ಥರದ್ದೇನಾದರೂ ಒಂದು ಘಟನೆಯಲ್ಲಿ ಭಾಗಿಯಾಗಿದ್ರು ಕೂಡ ಈ ಥರದ್ದು ಏನಾದರೂ ಕೂಗಿದ್ರೆ ಅವ್ರ ವಿರುದ್ಧ ಕ್ರಮ ಆಗುತ್ತೆ. FSLಗೆ ಆ ಒಂದು ವಿಡಿಯೋನ ಕೂಡ ನಾವು ಕಳಿಸ್ತಾ ಇದ್ದೀವಿ, ತನಿಖೆ ಆಗ್ತಾ ಇದೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಾರೆ. ಈಗಾಗಲೇ ನಾವು ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಏನು ನಮಗೆ ಲಭ್ಯ ಇರತಕ್ಕಂಥ ಸ್ಯಾಂಪಲ್ನ ಕಳಿಸ್ಕೊಟ್ಟಿದ್ದೇವೆ. ಅದರ ವರದಿ ಬಂದ ಮೇಲೆ ನಾವು ಆ್ಯಕ್ಷನ್ ಅನ್ನು ತಗೊಳ್ತೀವಿ. ಒಂದು ವೇಳೆ ಆ ವರದಿಯಲ್ಲಿ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಕಠಿಣವಾದಂಥ ಕ್ರಮವನ್ನು ತಗೊಳ್ತೀವಿ. ಕಾನೂನು ಪ್ರಕಾರ ಏನೆಲ್ಲ ಕ್ರಮ ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡ್ತೀವಿ. ಇದನ್ನು ಯಾವತ್ತೂ ಕೂಡ ನಾವು ಸಹಿಸೋದಿಲ್ಲ. ಒಂದು ರೀತಿಯಲ್ಲಿ ದೇಶದ್ರೋಹಿ ಸ್ಲೋಗನ್ ಅಂತ ಹೇಳಬೇಕಾಗ್ತದೆ. ಆದ್ದರಿಂದ ಅದಕ್ಕೇನು ಕ್ರಮ ತಗೋಬೇಕು ಕಠಿಣವಾಗಿ ತಗೊಳ್ತೀವಿ. ಈಗ ಇನ್ನು ಜಮೀರ್ ಕೂಡ ಮಾತನಾಡಿದ್ದಾರೆ. ಶಾಸಕ ಜಮೀರ್ ಯಾರು ಕೂಡ ನಾಜೀರ್ ಹುಸೇನ್ ಅಂತ ಹೇಳಿರೋದಷ್ಟೇ, ಯಾರು ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿಲ್ಲ ಅಂತ ಜಮೀರ್ ಹೇಳಿದ್ರು. ಏನ್ ಹೇಳಿದ್ರು ಜಮೀರ್ ಬನ್ನಿ ನೋಡೋಣ. ನಾಸೀರ್ ಹುಸೇನ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆ ಥರ ಯಾವುದು ಘೋಷಣೆ ಕೂಗಲಿಲ್ಲ ಅಂತ. ಈಗೇನೋ FSL ಕರೆದಿದ್ದಾರೆ, ತನಿಖೆ ನಡೀತಾ ಇದೆ. ಹಂಗೇನಾರ ಘೋಷಣೆ ಕರೆದಿದ್ರೆ ಅವರು ಶಿಕ್ಷೆ ಕೊಡಬೇಕಾಗ್ತದೆ, ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕಾಗ್ತದೆ. ಆ ಘೋಷಣೆ ಕೂಗಿಲ್ಲ ಅಂತ ಹೇಳಿದ್ರೆ FSL ಕಳಿಸಿದ್ದಾರೆ. ಈಗ ತನಿಖೆ ಆಗ್ತಿದೆ. ಅದು ಆ ಥರ ಯಾವುದು ನಾನು ಇದ್ದೆ ಅಲ್ಲಿ, ನಾನು ಯಾವುದು ಆ ಥರ ಘೋಷಣೆಯನ್ನು ಕೂಗಲಿಲ್ಲ. ನಾಸೀರ್ ಹುಸೇನ್ಗೆ ಜೈ ಅಂದ್ರು ಅಷ್ಟೇ ಮಾತ್ರ. ಪಾಕಿಸ್ತಾನ ಜೈಕಾರ ನಾಸೀರ್ ಹುಸೇನ್ ಅವರು ನೆನ್ನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈಗ FSL ಕಳಿಸಿದ್ದಾರೆ, ತನಿಖೆ ಆಗ್ತಾ ಇದೆ. ಆದರೆ ಯಾರನ್ನ ಇರಲಿ, ಅವನು
ಯಾರನ್ನೇಳಿ ತಕ್ಕ ಶಿಕ್ಷೆ ಅವನಿಗೆ ಆಗಬೇಕು. ನಾಸೀರ್ ಹುಸೇನ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ.